ಒಳ್ಳೆ ಕೆಲಸ ಮಾಡಿದೆ ವಿಷಯ. ನಾನು ರಾಧಿಕಾನ ಅಲ್ಲೇ ಬಿಟ್ಟು ಬಂದ್ವಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಅಜ್ಜಿ, ನಾನ್ ನಿಮ್ಗೆ ಮೊದ್ಲೇ ಹೇಳಿರ್ಲಿಲ್ವಾ ಅವಳು ಹೋಗುವಾಗ ಯಾರ ಜೊತೆ ಹೋದ್ಲೋ ಬರುವಾಗ್ಲೂ ಅವಳ ಜೊತೆನೆ ಬರ್ತಾಳೆ ಅಂತ? ವಿಶು, ನೀನಲ್ದೆ ಇನ್ಯಾರು ಅವಳ ಬಗ್ಗೆ ಇಷ್ಟೊಂದು ಕೇರ್ ತಗೋಬೇಕು? ಬಡವರಿಗೆ, ಅನಾಥರಿಗೋಸ್ಕರನೇ ನಮ್ ಟ್ರಸ್ಟ್ ಇರೋದು. ಅಜ್ಜಿ, ರಾಧಿಕಾನ ನಾನೇ ಬಾ ಅಂತ ಹೇಳ್ದೆ. ಅವಳು ನಾನು ಬರಲ್ಲ, ಮನೆಗೆ ವಾಪಸ್ ಹೋಗ್ತೀನಿ ಅಂತ ಕೂತಿದ್ಲು. ಆದ್ರೂ ನಾನೇ ಬಾ ಅಂತ ಒತ್ತಾಯ ಮಾಡಿದೆ. ಚಿಕ್ಕಂದಿಂದು ನಾವಿಬ್ರು ಒಟ್ಟಿಗೆ ಇದ್ದವರು, ಒಟ್ಟಿಗೆ ಆಡಿ ಬೆಳೆದವರು. ನನ್ನ ತಂಗಿ ಇಲ್ಲಿರೋದ್ರಿಂದ ಯಾರಿಗಾರು ತೊಂದರೆ ಆಗೋದಾದ್ರೆ ಹೇಳ್ಬಿಡಿ. ಯಾಕಂದ್ರೆ ನನ್ನ ತಂಗಿನ ನನ್ನ ಕಣ್ಣೆದ್ರಿಗೆ ಕೀಳಾಕ್ ಕಂಡ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಇಲ್ಲ ವಿಶಾಖ, ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ. ರಾಧಿಕಾ ಇಲ್ಲಿರೋದ್ರಿಂದ ನಿನಗಷ್ಟೇ ಅಲ್ಲ, ನಮ್ಮೆಲ್ರಿಗೂ ಖುಷಿ ಆಗತ್ತೆ. ರಮ್ಯಂಗ್ ಬುದ್ಧಿ ಕಲಿಸ್ತಾ ಇದ್ರೆ ನನ್ನ ಹೆಸರು ವಿಶಾಖನೇ ಅಲ್ಲ. ನೋಡ್ತಾ ಇರು, ವಿಶುಗ್ ಒಳ್ಳೆ ಹೆಂಡತಿಯಾಗಿ ಮೊದ್ಲು ಈ ಮನೆಯವ್ರ ಸಪೋರ್ಟ್ ತಗೋತೀನಿ, ಆಮೇಲೆ ಅವಳಿಗೆ ಬುದ್ಧಿ ಕಲಿಸ್ತೀನಿ. ವಿಶು ಮತ್ತೆ ರಾಧಿಕಾ ಅವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅಂತ ನಿನಗೆ ಅನಿಸ್ತಾ ಇದೆಯಲ್ವಾ ರಮ್ಯಾ? ಪ್ರೇಮದ ಫಲ ಅವಮಾನ ಎಷ್ಟು ದಿವಸ ಹೊಟ್ಟೆಯಲ್ಲಿ ಇಟ್ಕೋಬಹುದು? ಒಂದು 6 ತಿಂಗಳು. ಅಲ್ಲಿ ತನಕ ನಾವು ಕಾಯಲೇಬೇಕು. ತಾಳಿದವನು ಬಾಳಿಯಾನು, ತಿಳಿತಾ? ಧರ್ಮಾಧಿಕಾರಿಗಳಿಗೂ ಅವನ್ ಹೆಂಡತಿಗೂ ಬೆಡ್ರೂಮಲ್ಲಿ ಆಗ್ತಿರೋ ಜಗಳನ ಬೀದಿಗೆ ಬರೋ ಹಾಗೆ ಮಾಡೋದು. ವಿಷು ಪಟ್ಟ ಕಟ್ಟಿ ತಪ್ಪು ಮಾಡಿದ್ವಿ ಅಂತ ಮನೆಯವರೆಲ್ಲ ಪಶ್ಚಾತ್ತಾಪ ಪಡೋ ಹಾಗೆ ಮಾಡೋದು. ಸೂಪರ್. ಸೂಪರ್ ಆಗಿ. ಪ್ರಶ್ನೆ ಕೇಳ ನಿಂಗೆ? ಕೇಳೋ. ಕೆಲವರು ಯಾರಿಗಾದ್ರೂ ಮಾತು ಕೊಟ್ಟಿದ್ರೆ ಆ ಕೊಟ್ಟು ಮಾತನ್ನ ಉಳಿಸ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರಲ್ಲ, ಅದಕ್ಕೇನಂತಾರೆ? ವಿಷಯ, ನಾವ್ ಯಾರಿಗಾದ್ರೂ ಮಾತು ಕೊಡೋವಾಗ ಸಾಯೋವರೆಗೂ ಉಳಿಸ್ಕೋತೀವಿ ಅಂತ ಅನ್ಕೋತೀವಿ ಕಣೋ. ಆದ್ರೆ ಎಲ್ಲ ಸರ್ತಿನೂ ಅದನ್ನ ಉಳಿಸ್ಕೊಳಕ್ ಆಗಲ್ಲ. 108 ಅಡೆತಡೆಗಳು ಬರುತ್ತೆ. ಎಷ್ಟೇ ಕಷ್ಟ ಬಂದ್ರು ಎದುರಿಸಿ ತಾವು ಕೊಟ್ಟು ಮಾತನ್ನ ಉಳಿಸ್ಕೋತಾರಲ್ಲ, ಅದಕ್ಕೇನಂತಾರೆ? ಅದಕ್ಕೆ ಪ್ರೀತಿ ಅಂತಾರೆ. ಇವತ್ತ್ಯಾಕೆ ನೀವು ಮನೆಗೆ ಹೋಗ್ಲಿಲ್ಲ? ಅವತ್ತು ಅಜ್ಜಿ ಬಿಡ್ಲಿಲ್ಲ. ಇವತ್ತು ನಿಮ್ಮ ಮನೆಯವ್ರ ಜೊತೆ ಹೋಗ್ಬೋದಿತ್ತಲ್ಲ. ನಾನು ಹೋಗ್ಬೇಕು ಅಂತಾನೆ ಇದ್ದೆ, ಆದ್ರೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ. ಅವ್ರಿಗೆ ಹುಷಾರಿಲ್ದಾಗ ನಾನು ಅವ್ರನ್ನ ಬಿಟ್ಟು ದೂರ ಹೋಗ್ಬಾರ್ದು ಅಂತ ಅವ್ರನ್ನ ಹತ್ರ ಭಾಷೆ ತಗೊಂಡ್ರು. ಅವ್ರಿಗೆ ಪ್ರಜ್ಞೆ ಬಂತಲ್ಲ ಅನ್ನೋ ಖುಷಿನಲ್ಲಿ ನಾನು ಆಯ್ತು ಅಂತ ಪ್ರಮಾಣ ಮಾಡಿದ್ದೆ. ಆದ್ರೆ ಈಗ ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕಾಗತ್ತಾ? ನಾವು ಯಾರಿಗಾದ್ರೂ ಮಾತು ಕೊಟ್ರೆ ಅದನ್ನ ಸಾಯೋ ತನಕ ಉಳಿಸ್ಕೋಬೇಕು ಅನ್ಕೋತೀವಿ. ಆದ್ರೆ ಪ್ರತಿ ಸರ್ತಿನೂ ನಮಗೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕಾಗಲ್ಲ. 108 ಕಷ್ಟಗಳು ಬರುತ್ತೆ. ಆದ್ರೆ ನಾನು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ. ಕೊಟ್ಟ ಮಾತಿಗೆ ತಪ್ಪು ನಡೆದ್ರೆ ಸುಳ್ಳು ಹೇಳ್ದಾಗುತ್ತೆ. ನಾನು ಯಾವತ್ತಿದ್ರೂ ಸತ್ಯದ ದಾರಿಲಿ, ಧರ್ಮದ ದಾರಿಲೇ ನಡೀತೀನಿ. ದೇವಕಿ, ಏನ್ ಯೋಚನೆ ಮಾಡ್ತಾ ಇದೀಯಾ?